ನನಗೆ ಇವತ್ತರೆಗೂ ನಾನು ಫೇಶಿಯಲ್ಸ್ ಅದೆಲ್ಲ ಏನೂ ಮಾಡ್ಸೋಕ್ಕೆ ಹೋಗಲ್ಲ. ಸ್ಕಿನ್ ಕೇರ್ ಅಂತಂದರೆ ಚೆನ್ನಾಗಿ ನೀರು ಕುಡಿಬೇಕು, ಫ್ರೂಟ್ಸ್ ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು. ಅವರಲ್ಲಿ ಹ್ಞೂ ಅಂತದೆ ನಾನು ಇದು ಯಾವುದೂ ಮಾಡಲ್ಲ ಅಂತ. ಏಯ್ ಅಂದರೆ ಟೈಮ್ ಸಿಗಲ್ಲ. ಬಟ್ ಡೆಫಿನೆಟ್ಲಿ ಆಚೆಗಡೆ ಕೆಮಿಕಲ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದಕ್ಕಿಂತ ನಿಮಗೆ ಸಮಯ ಇದ್ದಾಗ ದಯವಿಟ್ಟು ಹಣ್ಣು ತರಕಾರಿಗಳನ್ನ ಜಾಸ್ತಿ ತಿನ್ಬೇಕು. ಯಾಕಂದರೆ ಏನೇ ಕ್ರೀಮ್ಸು ಏನೇ ಒಂದು ಮೆಡಿಸನ್ಸ್ ಆಚೆ ಏನೇ ಮಾಡಿದ್ರು ಅದೆಲ್ಲ ಪ್ರಿಪೇರ್ ಮಾಡೋದೇ ಆಬ್ವಿಯಸ್ಲಿ ವೆಜಿಟೇಬಲ್ಸು ಫ್ರೂಟ್ಸಿಂದ. ಸೊ ಅದನ್ನೇ ನಾವು ಇಂಟೇಕ್ ಮಾಡಿ ಆಚೆಗಡೆ ಏನು ಹಚ್ತೀವಿ ಅನ್ನೋದಕ್ಕಿಂತ ನಾವೇನು ಇಂಟೇಕ್ ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಣ್ಣು ತುಂಬ ನಿದ್ದೆ, ಒಳ್ಳೆ ಊಟ, ಆ ಒಳ್ಳೆ ಊಟದಲ್ಲಿ ಸಾಕಷ್ಟು ತರಕಾರಿ ಹಣ್ಣುಗಳು ಇರಬೇಕು, ಹಣ್ಣು ತುಂಬ ನೀರು ಕುಡಿಬೇಕು. ನೀರು ತುಂಬ ಇಂಪಾರ್ಟೆಂಟ್. ನೀರು ಬಿಟ್ಟರೆ ಸ್ಕಿನ್ ಹೋಗ್ಬಿಡುತ್ತೆ. ಅದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಕೆಲವೊಮ್ಮೆ ಈ ಥರ ಹಿಂಗೆಲ್ಲ ಕೂತ್ಕೊಂಡಾಗ ಫುಲ್ ಡೇ ಶೆಡ್ಯೂಲ್ಸ್ ಆದಾಗ ಆ್ಯಂಡ್ ಆಚೆ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ನೀರು ಕುಡಿಯೋಕ್ಕಾಗಲ್ಲ. ನೀರು ಕುಡ್ದಿಲ್ಲ ಅಂದರೆ ಸ್ಕಿನ್ ಇಮಿಡಿಯೇಟಾಗಿ ಡಲ್ ಆಗೋದಿರ್ಬೋದು, ಡ್ರೈ ಆಗೋದಿರ್ಬೋದು ಆಗ್ತಾ ಇರುತ್ತೆ. ಸೊ ನೀರೇ ತುಂಬ ಇಂಪಾರ್ಟೆಂಟ್ ಸ್ಕಿನ್ ಕೇರ್ಗೆ. ಸೊ ತುಂಬ ಚೆನ್ನಾಗಿ ನೀರು ಕುಡಿಬೇಕು. ಟೈಮ್ ಸಿಗ್ದಾಗ ನಿದ್ದೆ ಮಾಡಬೇಕು. ಜಾಸ್ತಿ ಸ್ಟ್ರೆಸ್ ಮಾಡ್ಕೋಬಾರ್ದು. ಸ್ಟ್ರೆಸ್ ಮಾಡ್ಕೊಳ್ದೆ, ಟೆನ್ಷನ್ ಮಾಡ್ಕೊಳ್ದೆ ಒಳ್ಳೆ ಊಟ ಅಂದರೆ ಹೆಲ್ದಿಯಾಗಿರುವಂಥ ಊಟ ತಿನ್ಕೊಂಡಿದ್ರೆ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ.